ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಇದು ಈಗ 4 ಫ್ರೇಮಲ್ಲಿದೆ. ಇದನ್ನು ನಾನು 6 ಫ್ರೇಮಿಂದ 4 ಫ್ರೇಮಿಗೆ ಹಾಕಿದ್ದೀನಿ. ಏನಕ್ಕೆ ಅಂತ ಗೆಸ್ ಮಾಡ್ತೀರಾ? ಇದೀಗ ಫೀಡಿಂಗ್ ಬೇರೆ ಕೊಟ್ಟಿದ್ದೀನಿ ನಾನು. ಜೇನುತುಪ್ಪನ ಇತ್ತು ಸ್ವಲ್ಪ, ಅಂದರೆ ಕೆತ್ತಿರೋದಿತ್ತಲ್ಲ ಅದನ್ನು ಹಿಂಡಿದ್ದೆ ನೋಡಿ. ಏನಕ್ಕೆ ಅಂದರೆ ಜೇನುಗೂಡಲ್ಲಿ ಈಗ ಮಳೆಗಾಲ ಬಂತು ಅಂದರೆ ಮೇನು ಫಸ್ಟು ಆಪ್ಷನ್ ಬರೋದೇ ಟೆಂಪ್ರೇಚರ್ ಕಂಟ್ರೋಲು. ಯಾವಾಗಲೂ ಟೆಂಪ್ರೇಚರು ಮೇಂಟೈನ್ ಆಗಿರಬೇಕು. ಈಗ ದೊಡ್ಡದಲ್ಲಿದ್ದರೆ ಗಾಳಿ ಆಡ್ತಾ ಇರುತ್ತೆ, ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ. ಆಯಿತಾ? ನೋಡಿ, ನಿಮಗೆ ಇನ್ನೊಂದು ಬಾಕ್ಸ್ ಕೂಡ ತೋರಿಸ್ತೀನಿ. ಏನಕ್ಕೆ ಅಂತಲೂ ಹೇಳ್ತೀನಿ. ಈಗ ನಾವು ಮನೇಲಿ ಒಂದು ದೊಡ್ಡ ಮನೆಯಲ್ಲಿ ಇಬ್ಬರೇ ಇದ್ದರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಗುಡಿಸಿ ಒರೆಸಿ ಅದನ್ನು ಬಿನ್ನೆಲ್ಲ ತೆಗೆದು ನೀಟಾಗಿಡೋದು ಕಷ್ಟ ಅಲ್ವಾ? ಅದೇ ಥರ ಮನೆ ದೊಡ್ಡದು, ಒಳಗಡೆ ಇರೋ ಜನಗಳ ಕಡಿಮೆ ಆಗುತ್ತೆ ಈಗ. ಮತ್ತು ಮಳೆಗಾಲದಲ್ಲಿ ಇನ್ನೊಂದು ಅಂದರೆ ಇವು ಮೊಟ್ಟೆ ಕೂಡ ಇಡೋದು ಕೂಡ ಕಡಿಮೆ ಆಗುತ್ತೆ. 6 ಫ್ರೇಮ್ ಇದ್ದರೆ ಮಧ್ಯೆ 2 ಫ್ರೇಮಲ್ಲಿ ಮೊಟ್ಟೆ ಇಡೋದಾಗುತ್ತೆ. ಅದಕ್ಕೆ ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ. ಟೆಂಪ್ರೇಚರ್ ಮೇಂಟೈನ್ ಆಗಿಲ್ಲ ಅಂದರೆ ಏನಾಗುತ್ತೆ, ಗೂಡು ದೊಡ್ಡದಾಗಿ ಬೆಳೆಯಲ್ಲ. ಮೀನ್ಸ್ ರಾಣಿ ನೀಟಾಗಿ ಮೊಟ್ಟೆ ಇಡೋಲ್ಲ. ಮಳೆಗಾಲದಲ್ಲಿ ಮುಖ್ಯವಾಗಿದ್ದೇ ಈ ಟೆಂಪ್ರೇಚರ್ ಕಂಟ್ರೋಲು. ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಆದರೆ ಮಳೆಗಾಲದಲ್ಲಿ ನಿಮ್ಮ ಜೇನುಗೂಡುಗಳು ಬಿಟ್ಟು ಹೋಗುತ್ತೆ. ಈ ಬಾಕ್ಸ್ ನೋಡಿ, ಇಲ್ಲಿ ನೋಡಿ, ಇದು 3 ಫ್ರೇಮಲ್ಲಿ ಹುಳ ಇದೆ. ಆಯಿತಾ? ಇಲ್ಲ ನೋಡಿ, ವ್ಯಾಕ್ಸ್ ಮಾತಿ ಕೂಡ ಸ್ಟಾರ್ಟ್ ಆಗಿದೆ ನೋಡಿ. ವ್ಯಾಕ್ಸ್ ಮಾತಿಗೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಲೆ ಕಟ್ಟಿದೆ. ಆಯಿತಾ? ಇದು ನೋಡಿ ಟೆಂಪ್ರೇಚರ್ ಇದನ್ನೇ ನಾನು 4 ಫ್ರೇಮಿಗೆ ಹಾಕಿ ಇಟ್ಟರೆ ಸರಿಯಾಗಿ ಈ ಇದಿಷ್ಟು ಸ್ಪೇಸ್ ಏನಿದೆಯಲ್ಲ, ಇಷ್ಟೇ ಸ್ಪೇಸ್ ಸಾಕು. ಇದಿಷ್ಟು ಕಡಿಮೆ ಆಗುತ್ತೆ. ಮತ್ತು ಕ್ಯಾಪಲ್ಲೂ ಕೂಡ ಜಾಗ ಕಡಿಮೆ ಆಗುತ್ತೆ. ಅದರಿಂದ ರಾಣಿ ಟೆಂಪ್ರೇಚರ್ ಮೇಂಟೈನ್ ಆಗಿ ಒಳ್ಳೆ ಫುಡ್ ಸಿಗ್ತಾಯಿದ್ರೆ ನೀಟಾಗಿ ಮೊಟ್ಟೆ ಇಡುತ್ತೆ. ವ್ಯಾಕ್ಸ್ ಮಾತುಗಳು ಅಟ್ಯಾಕ್ ಆಗೋಲ್ಲ. ಈ ಥರ ಕಡಿಮೆ ಹುಳ ಇದ್ದು ಜಾಸ್ತಿ ಜಾಗ ಇದ್ದರೆ ವ್ಯಾಕ್ಸ್ ಮಾತು ಫಸ್ಟ್ ಅಟ್ಯಾಕ್ ಆಗೋದೆ. ವ್ಯಾಕ್ಸ್ ಮಾತು ನೋಡಿ, ಈ ಥರ ಎಲ್ಲ ಇದರಲ್ಲಾಗಿದೆ. ಇದನ್ನು ಕೂಡ ನಾನು 4 ಫ್ರೇಮ್ ಬಾಕ್ಸ್ ಇಲ್ಲ ಈಗ, ಆದರೂ ಕೂಡ ಅದನ್ನು ಶಿಫ್ಟ್ ಮಾಡ್ತೀನಿ. ಬೇರೆ ಅದು ಮಧ್ಯಾಹ್ನ ತೊಗೊಬಂದು ಇಲ್ಲ ಇದೆ, ಅಲ್ಲಿ ಒಂದು ಬಾಕ್ಸ್ ಇದೆ, ಅದನ್ನು ತಂದು ಶಿಫ್ಟ್ ಮಾಡ್ತೀನಿ. ಅದೇ ಥರ ನಿಮಗೇನಾದರೂ ಫುಲ್ ಇತ್ತು ಅಂತ ಆದರೆ ಈ ಕೆಲವೊಂದು ಬಾಕ್ಸಲ್ಲಿ ಏನಾಗುತ್ತೆ, 4 ಫ್ರೇಮ್ 4 ಅಲ್ಲ 5 ಫ್ರೇಮ್ ಇರುತ್ತೆ, 6 ಫ್ರೇಮ್ ಇರೋಲ್ಲ. ಆ ಥರ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಅದನ್ನು ಸ್ವಲ್ಪ ಪ್ಲಾಸ್ಟಿಕಲ್ಲಿ ಮುಚ್ಚಿ ನೀಟಾಗಿ ಇಡಿ. ಸೈಡಿಗೆ ಒಂದು ಫ್ರೇಮ್ ನೋಡಿ, ಇಲ್ಲೊಂದು ಬಾಕ್ಸ್ ಇದೆ, ನಾನು ತೋರಿಸ್ತೀನಿ ನಿಮಗೆ. ಇದು ರೋಗ ಬಂದು ಹೋಗಿರೋ ಕಾಲನಿಗಳು ಇದಷ್ಟು ಕೂಡ ನೋಡಿ, ಎಲ್ಲ ಹಂಗೆ ಇದೆ. ಇನ್ನೂ ಕೂಡ ಯಾವುದೂ ಎತ್ತಿಟ್ಟಿಲ್ಲ ಬಾಕ್ಸನ್ನು. ಇದರಲ್ಲ ಇದೆ, ಇದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ನಾನು, ಅದನ್ನು ಹೆಂಗೆ ಈಗ ಮೇಂಟೈನ್ ಮಾಡ್ತೀನಿ ಅಂತ. ಇಲ್ಲೊಂದು ಬಾಕ್ಸ್ ಇದೆ. ಇದು ಬರೀ 3 ಫ್ರೇಮ್ ಹುಳ ಇತ್ತು ರೋಗ ಬಂದಾಗ. ಈಗ ಅದು 5 ಫ್ರೇಮ್ ಆಗಿದೆ, ಡೆವಲಪ್ ಆಗಿದೆ. ರೋಗ ಇಲ್ಲ ಈಗ, ರೋಗದಿಂದ ಅಷ್ಟೇನಾಗಿದೆ. ಇಲ್ಲಿ ನೋಡಿ, ಇದೆಲ್ಲ 5 ಫ್ರೇಮ್ ಆಗಿದೆ. ಸ್ಟ್ರೆಂತ್ ಕೂಡ ಇದೆ. ಸಂಜೆ ನೋಡಿದ್ರೆ ಇಲ್ಲಿ ಫುಲ್ ಕ್ಯಾಪಲ್ದಷ್ಟು ಹುಳ ಇರುತ್ತೆ. ಇಲ್ಲಿ ನೋಡಿ, ಈ ಫ್ರೇಮ್ ಇಲ್ಲ, ಇಲ್ಲಿ ಸೈಡಿಗೆ 5ನೇದು. ಇದಕ್ಕೆ ನಾವು ಫೀಡಿಂಗ್ ಸ್ಟಾರ್ಟ್ ಮಾಡಿದ್ರೆ, ಈಗ ಮಳೆ ಕೂಡ ಕಡಿಮೆ ಇದೆ, ಈಗಿಂದಲೇ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು. ಏನಕ್ಕೆ ಇದರಲ್ಲಿ ಫುಡ್ ಶಾರ್ಟೇಜ್ ಇರುತ್ತೆ. ಅದಕ್ಕಾಗಿ ಟೆಂಪ್ರೇಚರ್ ಕಂಟ್ರೋಲಿಗೆ ಇದಿಷ್ಟೇ ಅಲ್ಲ, ಇದ್ರ ಮೇಲೆ ಪ್ಲಾಸ್ಟಿಕ್ ಹಾಕಿ ನೀಟಾಗಿ ಕಟ್ಟಿ ಇಡಬೇಕು. ಆಯಿತಾ? ನಿಮಗೆ 8 ಫ್ರೇಮ್ ಬಾಕ್ಸಲ್ಲಿ 6 ಫ್ರೇಮ್ ಹುಳ ಇದೆ ಅಂದರೆ ಅದನ್ನು 6 ಫ್ರೇಮ್ ಬಾಕ್ಸಿಗೆ ಹಾಕಿ ನೀವು. ಆಯಿತಾ? ಏನೋ ಇದಾಗುತ್ತೆ, ಏನೋ ಆಗಲ್ಲ ಬಿಡು ಅಂದ್ಕೊಂಡು ಇರಬೇಡಿ. ತುಂಬ ಮಳೆ ಬಂದರೆ ಆವಾಗ ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ, ರಾಣಿ ಕೂಡ ಸರಿಯಾಗಿ ಮೊಟ್ಟೆ ಇಡೋಲ್ಲ. ನೀವು 8 ಫ್ರೇಮಿಂದ 6 ಫ್ರೇಮಿಗೆ ಹಾಕಿದ್ರೆ ರಾಣಿ ನೀಟಾಗಿ ಮೊಟ್ಟೆ ಇಡುತ್ತೆ. 1-2 ಫೀಡಿಂಗ್ ಕೊಟ್ಕೊಳ್ಳೆ ಇನ್ನೂ ಚೆನ್ನಾಗಿ ಮೊಟ್ಟೆ ಇಡುತ್ತೆ, ಬೇಗ ಡೆವಲಪ್ ಆಗುತ್ತೆ. ಆಯಿತಾ? ಇದಿಷ್ಟು. ಈ ಮಳೆಗಾಲದಲ್ಲಿ ತುಂಬ ಮುಖ್ಯ ಈ ಟೆಂಪ್ರೇಚರ್ ಕಂಟ್ರೋಲು. ಇದನ್ನು ಮಾತ್ರ ಮರಿದೆ ನೀವು ಸ್ವಲ್ಪ ಬೇರೆ ಕೆಲಸ ಇದ್ರೂ ಬಿಟ್ಟು ಕೂಡ ಇದನ್ನು ಮಾಡೋದು ಉತ್ತಮ. ಈಗ ಇದನ್ನು ಕೂಡ 4 ಫ್ರೇಮ್ ಬಾಕ್ಸಿಗೆ ಹಾಕಬೇಕು. ಇಲ್ಲ ಅಂದರೆ ಇದನ್ನೊಂದು 15 ದಿನ ಜೋರಾಗಿ ಮಳೆ ಬಂದರೆ, ಇನ್ನೂ ಮಳೆಗಾಲ ನಮ್ಮ ಲೇಟಾಗಿದೆ, ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ. ಮಳೆಗಾಲ ಸರಿಯಾಗಿದ್ದರೆ ಇಷ್ಟೊತ್ತಿಗೆ ಇದು ಬಿಟ್ಟಿರೋದು. ಏನಕ್ಕೆ ಅಂದರೆ ವ್ಯಾಕ್ಸ್ ಮಾತುಗಳು ಜಾಸ್ತಿ ಆಗಿರೋದು, ಸ್ವಲ್ಪ ಬಿಸಿಲು ಬೀಳ್ತಾ ಇದೆ. ಹಂಗಾಗಿ ಓಕೆ ನೋಡಿ, ಇವತ್ತು ಕೂಡ ಮೋಡ ಇದೆ ಹೊರತು ಬೆಳಗಿಂದ ಅಲ್ಲಿ ಚಿಕ್ಕದಾಗಿ ಮಳೆ ಆಗ್ತಿದೆ ಅಷ್ಟೇ. ಮಳೆಗಾಲದಲ್ಲಿ ಟೆಂಪ್ರೇಚರ್ ತುಂಬ ಮುಖ್ಯ. ನೀವು ಮಳೆಗಾಲದಲ್ಲಿ ಇದನ್ನು ಕಾಪಾಡ್ಕೋಬೇಕು. ಆಮೇಲೆ ನೀವು
ಫೀಡಿಂಗ್ ಕೊಟ್ಟು ಇರೋ ಕಾಲನ್ನೇ ಜಾಸ್ತಿ ಮಾಡ್ಕೋದು. ಮಳೆಗಾಲ ಹೋದರೆ ಹೋಯ್ತು ಬಿಡು ಆಮೇಲೆ ತರ್ತೀನಿ ಅಂದರೆ ಮತ್ತೆ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಆಯಿತಾ. ನೀವು ಇನ್ವೆಸ್ಟ್ ಮಾಡಲ್ಲ, ಇರೋದೊಂದು 30 ಕಾಲನಿ ಇದ್ದರೆ ನೀವು ಅದನ್ನು 105 ಕಾಲನಿ ಮಾಡ್ಕೋಬೋದು ತುಪ್ಪಕ್ಕೆ ಬರೋಷ್ಟೊತ್ತಿಗೆ. ಅದಕ್ಕೆ ಅಟ್ಲೀಸ್ಟ್ ಕೆಲವೊಂದು ಸ್ಟ್ರೆಂತ್ ಇರೋ ಕಾಲನಿ ಇದ್ದರೆ ಅವೇನು ಬಿಟ್ಟು ಹೋಗಲ್ಲ. ಅಟ್ಲೀಸ್ಟ್ ಪ್ಲಾಸ್ಟಿಕ್ ಕವರ್ ಹಾಕಿ ನೀಟಾಗಿ ಕಟ್ಟಿಡಿ. ಅದನ್ನು ಕೂಡ ಬೇರೆದಲ್ಲಿ ಹೇಳ್ತೀನಿ. ಮುಖ್ಯವಾಗಿ ಇದು ಗೂಡು ಜೇನುಗೂಡು ಹುಳಗಳ ಸಂಖ್ಯೆಗಳು ಕಡಿಮೆ ಇದ್ದು ಬಾಕ್ಸ್ ದೊಡ್ಡದಾಗಿದ್ದರೆ ಅದನ್ನು ಚಿಕ್ಕದಾಗಿ ಹಾಕಿ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಆಮೇಲೆ ಹಾಕಿ ಕೂಡ ಒಂದು ಫೀಡಿಂಗನ್ನು ಕೊಡಿ. ಏನಕ್ಕೆಂದರೆ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ ಮಳೆಗಾಲ ನೀವು ಮುಟ್ಟಿರೋದ್ರಿಂದ, ಬಿಟ್ಟೋಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹೆಂಗಂದ್ರೆ ಬಿಟ್ಟು ಹೋಗುತ್ತೆ. ಅದಕ್ಕಿಂತ ಮುಂಚೆ ನೀವು ಅಥವಾ ಇದಕ್ಕೆ ಇದರಲ್ಲೇ ಒಂದು ಫೀಡ್ ಕೊಟ್ಟು ಕೂಡ ನೀವು ಬೇರೆದಕ್ಕೆ ಶಿಫ್ಟ್ ಮಾಡ್ಬೋದು, ಓಕೆನಾ. ಆವಾಗ ಬಿಟ್ಟು ಹೋಗಲ್ಲ. ಮಳೆಗಾಲದಲ್ಲಿ ಕಾಲನಿ ಕಡ್ಕೊಳ್ಳೋದು ಆದಷ್ಟು ಕಡಿಮೆ ಮಾಡಿ ನೋಡೋಣ, ಆಯಿತಾ. ಈ ವರ್ಷ ಹೆಂಗೋ ಮಳೆಗಾಲ ಕಡಿಮೆ ಇದೆ, ಬ್ರೀಡಿಂಗಿಗೆ ತುಂಬ ಉತ್ತಮವಾದ ಸಮಯ ಅಂತ ನನ್ನ ಅನಿಸಿಕೆ. ಈ ವರ್ಷ ಬರಗಾಲ ಕೂಡ ಇದೆ, ಅಂದರೆ ಇದು ನನ್ನ ಅನಿಸಿಕೆ, ಬರಗಾಲ ಕೂಡ ಇದೆ, ಓಕೆನಾ. ಇನ್ನು ನೋಡಿ, ಮತ್ತು ಇನ್ನೊಂದು ವಿಷಯ, ಇದು ಎಲ್ಲ ಕೆತ್ತಿದ್ದು ಸೀಲ್ ಓಪನ್ ಮಾಡಿದ ಮೇಲೆ ಹಾಕಿದ್ದೀನಿ. ಈ ಥರ ಬಂದಾಗ ಅವು ಕಚ್ಚಾಡ್ತಿರುತ್ತೆ ಕೆಲವೊಂದು ಟೈಮು, ಸ್ವಲ್ಪ ಪ್ರಾಣಹಾನಿಗಳಾಗುತ್ತೆ, ಏನೂ ಮಾಡೋಂಗಿಲ್ಲ. ಬಟ್ ಆದರೂ ಕೂಡ ಇದರಲ್ಲಿರೋ ಜೇನುತುಪ್ಪ ಎಲ್ಲ ಅವಕ್ಕೆ ಈ ಫೀಡಿಂಗ್ ಸಾಕು. ಈ ಏರಿಯಾದಲ್ಲಿ ಈಗ 4 ಬಾಕ್ಸ್ ಇದೆ, 4 ಬಾಕ್ಸಿಗೂ ಸಾಕಾಗೋಷ್ಟು ತುಪ್ಪ ಇದೆ. ಮೇನ 1.5-2 kg ಅಷ್ಟು ತುಪ್ಪ ಇದೆ ಇದರಲ್ಲಿ ಆಲ್ರೆಡಿ. ನಾನು ಕೈಯಲ್ಲಿ ಹಿಂಡಲ್ಲ, ಅದಕ್ಕೆ ಈಗ ಇದರಲ್ಲಿರೋದನ್ನೇ ಹಿಂಡಿ ಅಲ್ಲೊಂದು ಬಾಕ್ಸಿಗೆ ತೋರಿಸಿದ್ದಲ್ಲ ಅದಕ್ಕೆ ಕೊಟ್ಟಿದ್ದು. ಇಲ್ಲಿ ನೋಡಿ, ಇದು ಫೀಡಿಂಗೇ ಬೇಕಾಗಲ್ಲ ಇನ್ನೊಂದು ವಾರ 10 ದಿನ. ಸೊ ಆಹಾರ ಸಿಗ್ತಾ ಇರುತ್ತೆ. ಅದಕ್ಕಾಗಿ ನಾನು ಈ 4 ಫ್ರೇಮ್ ಬಾಕ್ಸಿಗೆ ಹಾಕಿ ಶಿಫ್ಟ್ ಮಾಡ್ಬೋದು ಇವತ್ತು, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಬಿಟ್ಟೋಗೋ ಸಾಧ್ಯತೆ ಕೂಡ ಇರುತ್ತೆ ತುಂಬ ಮಳೆ ಇದ್ದರೆ, ಓಕೆನಾ. ಬಾಯ್.